ನಿಜವತಂ ಸೇಂದ್ವಂಶು ಧಾರಾಪ್ಲುತಾಂ ಅಂತ ಇದು ಒಂದು ಪ್ರಯೋಗ. ಈ ದುರ್ಗಾ ನವಾಕ್ಷರ ಮಂತ್ರ, ಆ ಮಂತ್ರದ ಧ್ಯಾನ ಶ್ಲೋಕ. ಇದರ ಶುದ್ಧವಾದ ಪಾಠ, ಅರ್ಥ ಸರಿಯಾಗಿ ನಮಗೆ ಮನವರಿಕೆ ಆಗುವಂತಹ ಒಂದು ಪಾಠವನ್ನು ನಾನೀಗ ಹೇಳಿದೆ. ಆದರೆ ಕೆಲವು ಕಡೆ ಹಿರಿಯ ವಿದ್ವಾಂಸರು ನನಗೆ ಉಪದೇಶ ಅದನ್ನು ಕೊಟ್ಟವರು ಕೂಡ ನಿಜ ಪದಂ ಸೇವ್ಯಂ ಸುಧಾಭಿಪ್ಲುತಂ ಅಂತ ಹೀಗೆ ಹೇಳ್ತಾರೆ. ಪೂರ್ಣ ಶ್ಲೋಕ ಪೂರ್ಣೇಂದು ಪ್ರತಿಮದ್ಯುತಿಂ, ಅದು ಲಕ್ಷ್ಮೀದೇವಿಗೆ ವಿಶೇಷಣ. ಮುಂದೆ ಭಕ್ತಾನಾಂ ಕೃಪಯಾ ಕರಾಬ್ಜ ವಿಲಸ ದಿವ್ಯಾಯುಧೆ ಸಂಯುತಾಂ, ನಡುವೆ ನಿಜವತಂ ಸೇಂದ್ವಂಶ ಧಾರಾಪ್ಲುತಾಂ ಅಂತಿದೆ ಪೂರ್ಣೇಂದು ಪ್ರತಿಮದ್ಯುತಿಂ ಅದಾದ್ಮೇಲೆ ಭಕ್ತಾನಾಂ ಕೃಪಯಾ ಕರಾಬ್ಜ ವಿಲಸ ದಿವ್ಯಾಯುಧೈ ಸಂಯುತಾಂ ಕ್ರೂರಾರಿಗ್ರಹ ಭೂತ ಭೀತಿ ನಿವಹನ್ ಸರ್ವಾಶುಭಾನ್ ತತ್ಕ್ಷಣಾತ್. ಅಂತ ಹೀಗಿದೆ. ಸರ್ವಾಶುಭಾನ್ ತತ್ಕ್ಷಣಾತ್ ಬದಲು ತ್ರಾಸ ಪ್ರದಾನ್ ತತ್ಕ್ಷಣಾತ್ ಅಂತ ಕೆಲವು ಕಡೆ ಪಾಠ ಇದೆ. ಸಂಹೃತ್ಯಾಶು ಸದಿಷ್ಟದಾಮಿಹ ಮಹಾಲಕ್ಷ್ಮೀಂ ಸದಾಭಾವೇ ಅಂತ ಪೂರ್ವ ಶ್ಲೋಕ. ಕೆಲವು ಕಡೆ ಪೂರ್ಣೇಂದು ಪ್ರತಿಮದ್ಯುತಿಂ ಆದ್ಮೇಲೆ ನಿಜ ಪದಂ ಸೇವ್ಯಂ ಸುಧಾಭಿಪ್ಲುತಂ. ಸುಧಾಭಿಪ್ಲುತಂ ಅಂತ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಇದೆ. ಅದು ಅಮೃತದಿಂದ ಅಭಿಷಿಕ್ತ ಅಂತ ಅರ್ಥ. ನಿಜ ಪದಂ ಸೇವ್ಯಂ, ಸೇವ್ಯಂ ಭಕ್ತರಿಂದ ಸೇವ್ಯವಾದ ನಿಜ ಪದಂ ಅಂತಿದೆ. ನಿಜ ಪದಂ ಅಂತ ಏನು ಅರ್ಥ ಮಾಡಬೇಕು? ಅದು ಗೊಂದಲ ಆಗ್ತದೆ. ಯಾಕೆಂದ್ರೆ ಅಹಂ ಈ ಶ್ಲೋಕದ ಕರ್ತ, ಭಾವಯೇತಿ ಕ್ರಿಯಾಪದ, ಮಹಾಲಕ್ಷ್ಮಿ ಅಂತ ಕರ್ಮಪದ. ನಿಜ ಪದಂ ಸೇವ್ಯಂ ಅಂತ ಹೀಗೆ ನಡುವೆ ಒಂದು ಸೇರ್ಕೊಂಡ್ರೆ ನಿಜ ಪದ ಅಂದ್ರೆ ಲಕ್ಷ್ಮೀದೇವಿಯ ಪಾದ ಅಂತ ತಿಳ್ಕೊಳ್ಬಹುದು, ಅಥವಾ ಅವಳ ಸ್ವರೂಪ ಅಂತ. ಅಮೃತದಿಂದ ಅಭಿಷಿಕ್ತವಾದ ಭಕ್ತ ಜನರಿಂದ ಸೇವ್ಯವಾದ ಲಕ್ಷ್ಮೀದೇವಿಯ ಸ್ಥಾನ ಮತ್ತು ಲಕ್ಷ್ಮೀದೇವಿ, ಅಥವಾ ಲಕ್ಷ್ಮೀದೇವಿಯ ಪದ ಅಂದ್ರೆ ಪಾದ ಮತ್ತು ಲಕ್ಷ್ಮೀದೇವಿ, ಇವೆರಡನ್ನು ನಾನು ನಿತ್ಯವೂ ಭಾವಯೇ ಆರಾಧಿಸ್ತೇನೆ ಅಂತ ಅರ್ಥ ಮಾಡಬೇಕಾಗ್ತದೆ. ಪೂರ್ಣೇಂದು ಪ್ರತಿಮದ್ಯುತಿಂ ಅದಾದ್ಮೇಲೆ ನಿಜ ಪದಂ ಸೇವ್ಯಂ ಸುಧಾಭಿಪ್ಲುತಂ ಅಂತ ಇದ್ರೆ, ಆದರೆ ಅದಷ್ಟು ಸ್ವಚ್ಛವಾದ ಪಾಠ, ಆಕಾಂಕ್ಷಾ ದೃಷ್ಟಿಯಿಂದ ಅರ್ಥ ದೃಷ್ಟಿಯಿಂದ ಅಷ್ಟು ಯೋಗ್ಯ ಅಲ್ಲ ಅದು. ಇನ್ನು ಕೆಲವು ಕಡೆ ಕೋಶ, ಈ ಬೇರೆ ಬೇರೆ ಪಾಠಗಳಲ್ಲಿ ನೋಡಿದಾಗ ನಿಜವಸಂ ಸೇಂದ್ರಾಂಶು ಇಂದ್ರಾಂಶು ಧಾರಾಪ್ಲುತಾಂ ಅಂತಿದೆ. ಇಂದ್ರಾಂಶು ಅನ್ನೋದಕ್ಕಿಂತ ನಿಜವತಂ ಸೇಂದ್ವಂಶು ಧಾರಾಪ್ಲುತಾಂ ಅನ್ನುವ ಪಾಠ ಹೆಚ್ಚು ಸರಿ. ಉಡುಪಿಯ ಮಧ್ವ ಸಿದ್ಧಾಂತ ಗ್ರಂಥಾಲಯದಿಂದ ಹಿಂದೆ ಪ್ರಕಟ ಆಗಿದ್ದ ಪುಸ್ತಕದಲ್ಲಿ ನಿಜ ಪದಂ ಸೇವ್ಯಂ ಸುಧಾಭಿಪ್ಲುತಂ ಅಂತಾನೆ ಇದೆ. ಆದರೆ ಈಗ 21ನೇ ಇಸ್ವಿಯಲ್ಲಿ ಪ್ರಕಟ ಆಗಿರುವ ಪಾಠಕ್ಕನುಸಾರವಾಗಿ ನಿಜ ವತಂ ಸೇಂದ್ವಂಶು ಧಾರಾಪ್ಲುತಾಂ ಅಂತಿದೆ. ಈ ಪಾಠನೇ ಹೆಚ್ಚು ಸರಿ. ಇದು ಎಲ್ಲವೂ ಲಕ್ಷ್ಮಿಗೆ ವಿಶೇಷಣ ಆಗ್ತದೆ. ನಾನು ಕರ್ತ, ಮಹಾಲಕ್ಷ್ಮಿ ವಿಶೇಷಣ, ಅವುಗಳಿಗೆ ಪೂರ್ಣೇಂದು ಪ್ರತಿಮದ್ಯುತಿ ಅಂತ ಒಂದು ವಿಶೇಷಣ. ಮತ್ತೆ ನಿಜವಂತಂ ಸೇಂದ್ವಂಶ ಧಾರಾಪ್ಲುತಾಂ, ಮುಂದೆ ಭಕ್ತಾನಾಂ ಕೃಪೆಯ ಕರಾಬ್ಜ ವಿಲಸ ದಿವ್ಯಾಯುಧೈ ಸಂಯುತಾಂ ಅಂತ ಒಂದು ವಿಶೇಷಣ. ಕ್ರೂರಾರಿಗ್ರಹ ಭೂತ ಭೀತಿ ನಿವಹಾನ್ ಸರ್ವಾಶುಭಾನ್ ತತ್ಕ್ಷಣಾತ್ ಸಂಹೃತ್ಯ ಆಶು ಸದಿಷ್ಟದಾಂ ಅಂತ ಮತ್ತೊಂದು ವಿಶೇಷಣ. ಇಷ್ಟು ವಿಶೇಷಣಗಳು ಒಬ್ಳಿಗೆ ಲಕ್ಷ್ಮೀದೇವಿ, ಒಂದೇ ಕರ್ತ ಒಂದೇ ಕರ್ಮ. ಸರಿ, ನಿಜವತಂ ಸೇಂದ್ವಂಶ ಧಾರಾಪ್ಲುತ ಅಂದ್ರೆ ಅರ್ಥ ಏನು ಅಂದ್ರೆ, ಆ ಲಕ್ಷ್ಮೀದೇವಿ ಧಾರಾ ಆಪ್ಲುತ ಅಂದ್ರೆ ಆ ಧಾರೆಯಿಂದ, ಪ್ರವಾಹದಿಂದ ಅಭಿಷಿಕ್ತಳಾಗಿದ್ದಾಳೆ. ಯಾವ ಪ್ರವಾಹದಿಂದ? ಇಂದು ಒಂದು ಚಂದ್ರ, ಇಂದುವಿನ ಅಂಶ ಅಂದ್ರೆ ಕಲೆಗಳು, ಆ ಕಲೆಗಳ ಧಾರೆಯಿಂದ ಅಭಿಷಿಕ್ತಳಾಗಿದ್ದಾಳೆ. ಆ ಇಂದು ಎಂಥವನು ಅಂದ್ರೆ ನಿಜವತಂಸನಾಗಿದ್ದಾನೆ. ನಿಜ, ಈಗ ಆಪ್ಲುತಾಂ ಎಂಬ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ಇಟ್ಕೊಳ್ಬೇಕಾದ್ರಿಂದ ನಿಜ ಎಂಬ ಶಬ್ದದಿಂದ ಕೂಡ ಲಕ್ಷ್ಮೀದೇವಿಯನ್ನೇ ಇಟ್ಕೋಬೇಕು. ನಿಜ ತನಗೆ, ಲಕ್ಷ್ಮೀದೇವಿಗೆ, ವತಂಸ ಅಲಂಕಾರ ಪ್ರಾಯನಾದ, ಅವತಂಸ ಅಂತೂ ಒಂದು ಶಬ್ದ ಇದೆ, ವತಂಸ ಅಂತ ಹೇಳಿ ಶಬ್ದದ ಬಳಕೆ ಕಡಿಮೆ ಇತ್ತು. ಈ ಸಂದರ್ಭದಲ್ಲಿ ನನಗೆ ಅದು ಕಂಡು ಬಂತು. ವತಂಸ ಅಲಂಕಾರ ರೂಪನಾದ, ಇಂದು ಚಂದ್ರನ ಅಂಶ ಕಿರಣಗಳು,
ಕಲೆಗಳು ಅನ್ನೋದಕ್ಕಿಂತ ಕಿರಣಗಳು ಅಂತಲೇ ಹೇಳೋದು ಒಳ್ಳೆಯದು. ಧಾರೆಯಿಂದ ಪ್ರವಾಹದಿಂದ ಆಪ್ಲುತ ಅಭಿಷಿಕ್ತಳಾದ ಅಂತ ಹೀಗೆ ಅದರ ತಾತ್ಪರ್ಯ. ಹೀಗೆ ಅರ್ಥದ ದೃಷ್ಟಿಯಿಂದ ನಿಜವತಂ ಸೇಂದ್ವಂಶು ಧಾರಾಪ್ಲುತಾಂ, ಅರ್ಥ ಮತ್ತು ಆಕಾಂಕ್ಷೆಯ ದೃಷ್ಟಿಯಿಂದ, ಅನ್ವಯ ದೃಷ್ಟಿಯಿಂದ ಹೀಗೆ ಮಾಡುವುದು ಈ ಪಾಠ ಹೆಚ್ಚು ಯೋಗ್ಯ. ಪ್ರಾಯ ಹಿಂದೆ ನಿಜಪದಂ ಸೇವ್ಯಂ ಸುಧಾಭಿಪ್ಲುತಂ ಅಂತ ಪ್ರಿಂಟ್ ಮಾಡಿದ ಮಧ್ವ ಸಿದ್ಧಾಂತ ಗ್ರಂಥಾಲಯದವರು ಈಗ 21ನೇ ಇಸ್ವಿಯಲ್ಲಿ ಈ ಪಾಠ ಶುದ್ಧ ಅಂತ ಅವ್ರಿಗೆ ಕಂಡ ಮೇಲೆ ಈಗ ಪ್ರಿಂಟ್ ಮಾಡಿದಾರೇನೋ. ಇದ್ರ ಬಗ್ಗೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವವರು ಮತ್ತು ಈ ಜಪವನ್ನು ನಿತ್ಯ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಪಠಿಸುವವರು, ವಿದ್ವಾಂಸರು, ಪುರೋಹಿತರು, ಅದ್ರ ಬಗ್ಗೆ ತಮಗೇನಾದರೂ ಬೇರೆ ಅಭಿಪ್ರಾಯಗಳು ಗೊತ್ತಿದ್ರೆ, ಬೇರೆ ಪಾಠ ಗೊತ್ತಿದ್ರೆ, ಅಥವಾ ನಿಜವತಂ ಸೇಂದ್ವಂಶ ಧಾರಾಪ್ಲುತಾಂ ಅನ್ನೋದು ಸರಿಯೋ, ನಿಜಪದಂ ಸೇವ್ಯಂ ಸುಧಾಭಿಪ್ಲುತಂ ಅನ್ನೋದು ಸರಿಯೋ ಅನ್ನೋದ್ರ ಬಗ್ಗೆ ನಿಮ್ದೇನಾದರೂ ಭಿನ್ನಾಭಿಪ್ರಾಯ ಇದ್ದರೆ ದಯವಿಟ್ಟು ಅದನ್ನು ತಿಳಿಸ್ಬೇಕು. ಹಾಗೆ ನಮಗೆ ಶುದ್ಧವಾದ ಪಾಠವನ್ನು ಮತ್ತು ಶುದ್ಧವಾದ ಅರ್ಥವನ್ನು ಇಟ್ಕೊಂಡು ಈ ಮಂತ್ರವನ್ನು ಜಪಿಸ್ಲಿಕ್ಕೆ ಅನುಕೂಲ ಆಗ್ತದೆ ಸರ್ವರಿಗೂ ಕೂಡ.